So hello dear students of first PUC Commerce. A warm welcome to you all for this particular class where we discuss the particular subject among all the commerce subjects you have taken. So one of the subjects you are going to discuss is business studies. Okay, so all of you have completed your SSLC. Some of you are from state board, some of you are from CBSE. So we know that the reason behind selecting commerce subject or whatever you have selected as commerce your course, with that reason only we go for the further education. And let me brief it, the different subjects what you have taken and what are the subjects that we are going to discuss in this particular video. So languages you have, in that one compulsory language English, first language. Then second language you have choice, you can go for Kannada or Hindi. Then core subjects also you have compulsory papers, accountancy, business studies, economics. Again lastly you have specialization, you may go for statistics, you may go for computer science or you may go for political science. ಇವೆಷ್ಟೆಲ್ಲವನ್ನು ನೀವು ಅಡ್ಮಿಷನ್ ತಗೊಳ್ಳುವಾಗ ನೋಡಿದ್ರಿ ಮತ್ತು ನಿಮಗೆ ಗೊತ್ತಿದೆ. ನಾನು ಇಂಗ್ಲೀಷು ಕಂಪಲ್ಸರಿ ಅಂತ ಹೇಳಿದ್ದೇನೆ, ಇಂಗ್ಲೀಷ್ ಸಬ್ಜೆಕ್ಟ್ ಇದೆ. ಕನ್ನಡ ಅಥವಾ ಹಿಂದಿ ನಿಮ್ಗೆ ಯಾವುದು ಕನ್ವೀನಿಯೆಂಟು ಅದನ್ನು ನೀವು ಮಾಡಿದ್ರಿ. ಆಮೇಲೆ ಅಕೌಂಟೆನ್ಸಿ ಅಂತೂ ಕಂಪಲ್ಸರಿ ಇರುತ್ತೆ, ಬಿಸ್ನೆಸ್ ಸ್ಟಡೀಸು ಕಂಪಲ್ಸರಿ ಇರುತ್ತೆ. ಅದಾದಮೇಲೆ ನಿಮಗೆ ಸ್ಟ್ಯಾಟಿಸ್ಟಿಕ್ಸು, ಕಂಪ್ಯೂಟರ್ ಸೈನ್ಸು ಅಥವಾ ಪೊಲಿಟಿಕಲ್ ಸೈನ್ಸ್, ಅದು ಮೂರರಲ್ಲಿ ಯಾವುದಾದ್ರೂ ಒಂದು, ಅಂದರೆ ನಿಮ್ಗೆ ಯಾವುದು ಇಷ್ಟನೋ ಅದನ್ನು ಮಾಡ್ಬೋದು. ಅದಾದಮೇಲೆ ನೀವು ಬಿಸ್ನೆಸ್ ಸ್ಟಡೀಸ್ ಅಂತೂ ಕಂಪಲ್ಸರಿ ಇರುತ್ತೆ, ಎಕನಾಮಿಕ್ಸು ಕೂಡ ಕಂಪಲ್ಸರಿ ಇರುತ್ತೆ. ಓಕೆ, ಸೊ ಇನ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ ವಿ ಫೋಕಸ್ on the subject business studies. I am not going to tell about the contents of business studies or syllabus of business studies or chapters of business studies. Okay, so just I am going to tell you why do we need this subject. ಅಂದರೆ ಇದನ್ನು ನಾವು ಕನ್ನಡದಲ್ಲಿ ವ್ಯವಹಾರ ಅಧ್ಯಯನ ಅಂತ ಹೇಳ್ತೇವೆ. ಅಂದರೆ ವ್ಯವಹಾರ ಅಧ್ಯಯನ ಯಾಕೆ ಬೇಕು, ಈ ವಿಷಯ ನಮಗೆ ಯಾಕೆ ಬೇಕು, ಈ ವಿಷಯ ನಮಗೆ ಏನನ್ನು ಕಲಿಸಿಕೊಡುತ್ತೆ, ವಾಟ್ ದಿಸ್ ಸಬ್ಜೆಕ್ಟ್ ಈಸ್ ಗೋಯಿಂಗ್ ಟು ಟೀಚ್ ಅಸ್, ಆರ್ ಐ ಕ್ಯಾನ್ ಸೇ ದಟ್ ವೈ ಡು ವಿ ನೀಡ್ ದಿಸ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್. ಈ ವಿಷಯ ನಮಗೆ ಯಾಕೆ ಬೇಕು, ವ್ಯವಹಾರ ಅಧ್ಯಯನ ಅನ್ನೋ ಸಬ್ಜೆಕ್ಟು ನಮಗೆ ಯಾಕೆ ಬೇಕು. ಸೊ ಅದಕ್ಕೆ ನಾವೇನು ಮಾಡ್ತೇವೆ, ಇಲ್ಲಿ ಎರಡು ಶಬ್ದನ ನೀವು ನೋಡ್ತೀರ. ಟೂ ಥಿಂಗ್ಸ್ ಯು ಆರ್ ಗೋಯಿಂಗ್ ಟು ಫೈಂಡ್, ಒನ್ ಈಸ್ ಬಿಸ್ನೆಸ್, ಒನ್ ಈಸ್ ಸ್ಟಡೀಸ್. ಓಕೆ, ಸೊ ವ್ಯವಹಾರ ಅಧ್ಯಯನ ಅಂತ ಹೇಳ್ತೇವೆ. ಹಾಗಿದ್ರೆ ಈ ವ್ಯವಹಾರ ಅಧ್ಯಯನ ಯಾಕೆ ಬೇಕು ನಮಗೆ, ವೈ ದರ್ ಇಸ್ ಅ ನೀಡ್ ಆಫ್ ದಿಸ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಬಿಸ್ನೆಸ್ ಸ್ಟಡೀಸ್. ಸೊ ಬಿಫೋರ್ ಐ ಸ್ಟಾರ್ಟ್, ಲೆಟ್ ಮೀ ಟೇಕ್ ಸ್ಮಾಲ್ ಎಕ್ಸಾಂಪಲ್ಸ್. ಓಕೆ, ಲೈಕ್ ಐ ಸ್ಟಾರ್ಟ್ ಫ್ರಾಮ್ ಯುವರ್ ಹೌಸಸ್ ಓನ್ಲಿ. ನಮ್ಮ ಮನೆಯಿಂದನೇ ನಾವು ಪ್ರಾರಂಭ ಮಾಡೋಣ. ಏನು ಅಂತ ಹೇಳಿದರೆ, ನಿಮ್ಮ ಮನೆಯಲ್ಲಿ ನಿಮಗೇನು ಮಾಡ್ತಾರೆ, ನಿಮ್ಮ ಅಮ್ಮ ಹೇಳ್ಬೋದು, ಯುವರ್ ಮದರ್ ಮೇ ಸೇ ದ್ಯಾಟ್ ಶಾಪಿಗೆ ಹೋಗಿ ಒಂದು ಸೋಪನ್ನು ತಗೊಂಡು ಬನ್ನಿ. ಕರೆಕ್ಟ್? ಸೊ ಯುವರ್ ಮದರ್ ಸೇಸ್ ದ್ಯಾಟ್ ಗೋ ಟು ಅ ಶಾಪ್ ಆ್ಯಂಡ್ ಪರ್ಚೇಸ್ ಅ ಸೋಪ್. ಇಲ್ಲಿ ನಾವು ಏನನ್ನು ನೋಡ್ತೇವೆ ಅಂತ ಹೇಳಿದರೆ, ನೀವು ಮನೆಯಿಂದ ಶಾಪಿಗೆ ಹೋಗ್ತೀರಾ, ನಿಮ್ಮ ಅಮ್ಮ ಹೇಳಿರ್ತಾರೆ ಯಾವ ಶಾಪಿಗೆ ಹೋಗಿ ಸೋಪನ್ನು ತಗೊಂಡು ಬರಬೇಕು, ವಿಚ್ ಶಾಪ್ ಯು ಹ್ಯಾವ್ ಟು ಗೋ ಆ್ಯಂಡ್ ಯು ಹ್ಯಾವ್ ಟು ಪರ್ಚೇಸ್ ದಿ ಸೋಪ್, ಇವನ್ನು ನಿಮಗೆ ಹೇಳಿರ್ತಾರೆ. ಸೊ ನೀವೇನು ಮಾಡ್ತೀರಾ, ಅದೇ ಶಾಪಿಗೆ ಹೋಗ್ತೀರಾ,
ಅಲ್ಲೇನು ಮಾಡ್ತೀರಾ, ಒಂದು 20 ರೂಪೀಸ್ ಕೊಟ್ಟು ಒಂದು ಸೋಪನ್ನು ತೊಗೊಂಡು ಬರ್ತೀರ. ಸೊ ಅಲ್ಲಿಗೇನಾಯಿತು, 20 ರೂಪೀಸ್ ನೀವು ಶಾಪ್ಕೀಪರಿಗೆ ಕೊಟ್ಟಿದ್ರಿ. ಸೊ ನಿಮಗೇನು ಕೊಟ್ಟರು, ಅವರು ಒಂದು ಸೋಪನ್ನು ಕೊಟ್ಟಿದ್ದಾರೆ. ಸೊ ನೀವು ಅದನ್ನು ತಗೊಂಡು ಮನೆಗೆ ಬಂದ್ವಿ. ಸೊ ವಾಟ್ ವಿ ಆರ್ ಒಬ್ಸರ್ವಿಂಗ್ ಹಿಯರ್, ವಿ ಆರ್ ಒಬ್ಸರ್ವಿಂಗ್ 2 ಪಾರ್ಟೀಸ್. ಒನ್ ಈಸ್ ಯು, ಒನ್ ಈಸ್ ದಿ ಶಾಪ್ಕೀಪರ್. ಇಲ್ಲಿ ನಾವು 2 ವ್ಯಕ್ತಿಗಳನ್ನು ಕಾಣ್ತೇವೆ. ಒಂದು ನೀವು ಶಾಪಿಗೆ ಹೋಗಿದ್ರಿ, ಅಲ್ಲೇನು ಮಾಡಿದ್ರಿ, ಸೋಪನ್ನು ತಗೊಂಡಿದ್ರಿ. ಇನ್ನೊಂದು ಯಾರು, ಶಾಪ್ಕೀಪರ್. ನೀವು ಹೋದ್ರಿ, ನನಗೊಂದು ಸೋಪ್ ಬೇಕಂತ ಹೇಳಿದ್ರಿ, ಏನು ಮಾಡಿದ್ರಿ, 20 ರೂಪೀಸ್ ಕೊಟ್ಟರೆ ಅವರಿಗೆ, ಅವರು ನಿಮಗೆ ಒಂದು ಸೋಪನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ನಾವು ಸಮ್ ಪಾಯಿಂಟ್ಸ್ ಹ್ಯಾವ್ ಟು ನೋಟ್ ಹಿಯರ್. ಇಲ್ಲಿ ಕೆಲವೊಂದು ಅಂಶಗಳನ್ನು ನಾವು ಗಮನಿಸಬೇಕು. ಒಂದು, ನೀವಿದ್ದೀರಿ, ಶಾಪಿಗೆ ಹೋಗಿದ್ರಿ. ಎರಡನೇದು, ಶಾಪ್ಕೀಪರ್ ಇದ್ದಾರೆ. ಮೂರನೇದು, ಅವ್ರ ಶಾಪಲ್ಲಿ ತುಂಬ ವಸ್ತುಗಳಿವೆ. ನಾಲ್ಕನೇದು, ನೀವು ಅವರಿಗೆ 20 ರೂಪೀಸ್ ಹಣವನ್ನು ಕೊಟ್ಟಿದ್ದೀರ. ಐದನೇದು, ಇರೋ ಎಲ್ಲ ವಸ್ತುಗಳಲ್ಲಿ ನಿಮಗೆ ಬೇಕಾಗಿರೋ ವಸ್ತು ಸೋಪ್, ಅದನ್ನು ತಗೊಂಡಿದ್ದೀರ. ಆರನೇದು, ನೀವು ಅದನ್ನು ತಗೊಂಡು ಮನೆಗೆ ಬಂದಿದ್ದೀರ. ಸೊ ನಿಮ್ಮ ತಾಯಿಗೆ ಹೇಳಿದ್ರಿ, ನಾನು ಒಂದು ಸೋಪ್ ನೀವು ಹೇಳಿದ್ರಿ, ನಾನು ಅದನ್ನು ತಗೊಂಡು ಬಂದಿದ್ದೇನೆ ಅಂತ. ಓಕೆ, ಸೊ ಆಲ್ ದೀಸ್ ಪಾಯಿಂಟ್ಸ್ ವಿ ಅಬ್ಸರ್ವ್ ಹಿಯರ್, ಸ್ಟಾರ್ಟಿಂಗ್ ಫ್ರಾಮ್ ಯು, one person, you are going to a shop, you are observing the shopkeeper. Okay, you are purchasing a soap. There are so many goods, commodities in that particular shop, but you have purchased a soap, and in return you have given 20 rupees. Okay, then you came back to your house. So ಇಷ್ಟನ್ನು ನಾವು ನೋಡಿದವಾಗ ನಮಗೇನಾಗುತ್ತೆ, ನೀವು ಯಾಕೆ ಅವ್ರಿಗೆ ಹಣ ಕೊಟ್ರಿ, ಅವರು ನಿಮಗೆ ಯಾಕೆ ಸೋಪನ್ನು ಕೊಟ್ಟಿದ್ದಾರೆ. ಯಾರು ಸೋಪನ್ನು ಕೊಟ್ಟಿದ್ದಾರೆ ನಮಗೆ, ಶಾಪ್ಕೀಪರ್, ಸೆಲ್ಲರ್ ಅಂತ ತಗೊಳ್ಳೋಣ, ಮಾರಾಟ ಮಾಡ್ಬೋದು. ಶಾಪ್ಕೀಪರ್ ನಿಮಗೆ ಸೋಪನ್ನು ಕೊಟ್ಟಿದ್ದಾರೆ, ನೀವು ಅವರಿಗೆ 20 ರೂಪೀಸನ್ನು ಕೊಟ್ಟಿದ್ರಿ. ಓಕೆ, ಇದನ್ನೇ ಇನ್ನೊಂದು ದೃಷ್ಟಿಯಲ್ಲಿ ನಾವು ನೋಡಿದವಾಗ, ಇಫ್ ವಿ ಲುಕ್ ಆಟ್ ದಿ ಸೇಮ್ ಥಿಂಗ್ ಫ್ರಮ್ ದಿ ಅದರ್ ಆ್ಯಂಗಲ್, ದಿಸ್ ಈಸ್ ನಥಿಂಗ್ ಬಟ್ ಬಿಸ್ನೆಸ್. ಈಗ ಫ್ರಮ್ ದಿ ಪಾಯಿಂಟ್ ಆಫ್ ವ್ಯೂ ಆಫ್ ದಿ ಶಾಪ್ಕೀಪರ್, ಇಟ್ ಈಸ್ ಅ ಬಿಸ್ನೆಸ್. ಅಂದರೆ ಅವ್ರು ಯಾರು ಮಾರಾಟ ಮಾಡ್ತಾ ಇದ್ದಾರೋ ಅವ್ರ ದೃಷ್ಟಿಯಲ್ಲಿ ನಾವು ನೋಡಿದವಾಗ ಏನಾಗುತ್ತೆ, ಅದು ಒಂದು ಬಿಸ್ನೆಸ್ ಆಗುತ್ತೆ. ಯಾಕೆ ಬಿಸ್ನೆಸ್ ಆಗುತ್ತೆ, ಯಾಕೆ ವ್ಯವಹಾರ ಆಗುತ್ತೆ, ಅದು ಅವ್ರೇನು ಮಾಡಿದ್ದಾರೆ, ನಿಮಗೆ ಒಂದು ಸೋಪನ್ನು ಕೊಟ್ಟಿದ್ದಾರೆ. ಸೋಪನ್ನು ಅವರು ನಿಮಗೆ ಫ್ರೀಯಾಗಿ ಕೊಟ್ಟಿಲ್ಲ, 20 ರೂಪೀಸು ಚಾರ್ಜ್ ಮಾಡಿದ್ದೀರ. ನೀವೇನು ಮಾಡಿದ್ದೀರಿ, ಅವರಿಗೆ 20 ರೂಪೀಸನ್ನು ಕೊಟ್ಟಿದ್ದೀರಾ. ಅಂದರೆ ವೈ ಐ ಆಮ್ ಟೆಲ್ಲಿಂಗ್ ದಿಸ್ ಪರ್ಟಿಕ್ಯುಲರ್ ಎಕ್ಸಾಂಪಲ್, ದ ರೀಸನ್ ಬಿಹೈಂಡ್ ದಿಸ್ ಈಸ್, ಯು ಆಲ್ are experiencing the same examples, same things in your daily life. ಇವೆಲ್ಲವೂ ಕೂಡ ಪ್ರತಿಯೊಬ್ಬರಿಗೂ, ನೀವು ಸ್ಟೂಡೆಂಟ್ ಇರ್ಬೋದು, ಅಥವಾ ಬೇರೆ ಯಾವುದಾದ್ರೂ ನೀವು ಮಾರ್ಕೆಟಿಗೆ ಹೋದವಾಗಿರ್ಬೋದು, ಅಥವಾ ನೀವೆಲ್ಲಾದರೂ ಶಾಪಿಗೆ ಹೋದವಾಗಿರ್ಬೋದು, ಇವೆಲ್ಲ ನಮ್ಮ ದಿನನಿತ್ಯ ಜೀವನದಲ್ಲಿ ನಡೆಯುವಂಥ ಒಂದು ಎಕ್ಸಾಂಪಲ್. ಬರೀ ನಾನು ಸೋಪ್ ಅಂತ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೇನೆ. ನೀವು ಯಾವ ಕಾಮೋಡಿಟೀಸ್ ಅಥವಾ ಯಾವ ನಿಮಗೆ ವಸ್ತುಗಳು ಬೇಕೋ ಅದನ್ನು ನೀವು ಶಾಪಿಂದ ತಗೊಳ್ಬೋದು ಅಲ್ವಾ. ಸೊ ಇದನ್ನೇ ನಾವು ಶಾಪ್ಕೀಪರ್ ದೃಷ್ಟಿಯಲ್ಲಿ ನೋಡಿದವಾಗ ಏನಾಗುತ್ತೆ, ಇಫ್ ಯು ಲುಕ್ ಆಟ್ ದಿಸ್ ಎಕ್ಸಾಂಪಲ್ ಫ್ರಮ್ ದಿ ಪಾಯಿಂಟ್ ಆಫ್ ವ್ಯೂ ಆಫ್ ದಿ ಶಾಪ್ಕೀಪರ್, ದ್ಯಾಟ್ ಈಸ್ ನಥಿಂಗ್ ಬಟ್ ಬಿಸ್ನೆಸ್. ಅದನ್ನೇ ನಾವು ವ್ಯವಹಾರ ಅಂತ ಹೇಳ್ತೇವೆ. ಅಂದರೆ ಶಾಪ್ಕೀಪರ್ ನಮಗೆ ಯಾವುದೇ ವಸ್ತುನ ಫ್ರೀಯಾಗಿ ಕೊಡಲ್ಲ, ಅವನ ಶಾಪಲ್ಲಿರೋ ವಸ್ತುಗಳನ್ನು ಫ್ರೀಯಾಗಿ ಕೊಡಲ್ಲ. ನಾವು ಅವ್ರಿಗೆ ಏನು ಕೊಟ್ಟಿದ್ದೇವೆ, ಹಣವನ್ನು ಕೊಟ್ಟಿದ್ದೇವೆ. ಸೊ ಇಲ್ಲಿ ಒಂದು ಮುಖ್ಯವಾದ ಅಂಶ ಬಂತು, ಹಣ. ಎಲ್ರಿಗೂ ಗೊತ್ತಿದೆ, ಆಲ್ ನೋ ದ್ಯಾಟ್ ವಾಟ್ ಈಸ್ ದಿಸ್, ಮನಿ ಅಲ್ವಾ. ಸೊ ಹಣ ಅಂದರೆ ಏನು, ಹಣದ ಅವಶ್ಯಕತೆ ನಮಗೆ ಯಾಕಿದೆ ಅಂತ ಎಲ್ರಿಗೂ ಗೊತ್ತಿದೆ. ಐ ಆಮ್ ನಾಟ್ ಸೇಯಿಂಗ್ ದ್ಯಾಟ್ ಮನಿ ಈಸ್ ಎವ್ರಿಥಿಂಗ್, ಹಣನೇ ಎಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅಂದರೆ ಹಣ ಅನಿವಾರ್ಯ, ಮನಿ ಈಸ್ ಇನ್ಎವಿಟೇಬಲ್. ಸೊ ಹಣ ಇಲ್ಲದೇ ಇದ್ದರೆ ನಮಗೆ ಗೊತ್ತಿದೆ, ಇವತ್ತು ಯಾವುದೇ ರೀತಿಯಾದ ಒಂದು ಚಟುವಟಿಕೆಯನ್ನು ನಾವು ಮಾಡಲಿಕ್ಕಾಗಲ್ಲ. ವಿದೌಟ್ ಮನಿ ವಿ ಕ್ಯಾನಾಟ್ ಥಿಂಕ್ ಆಫ್ ಎನಿ ಕೈಂಡ್ ಆಫ್ ಆ್ಯಕ್ಟಿವಿಟಿ. ಓಕೆ, ಸೊ ಇಲ್ಲಿ ನಾವು ಬಿಸ್ನೆಸ್ ಸ್ಟಡೀಸನ್ನು ಹಾಗಿದ್ರೆ ಯಾಕೆ ಓದಬೇಕು, ಒಂದು ವ್ಯವಹಾರ ಅಧ್ಯಯನ ನಾವು ಯಾಕೆ ಮಾಡಬೇಕು ಅಂದರೆ, ವ್ಯವಹಾರ ಅಧ್ಯಯನ ಮಾಡೋದ್ರಿಂದ ನಮಗೆ ಏನೇನು ಅನುಕೂಲ ಆಗುತ್ತೆ. ವಾಟ್ ಆರ್ ದಿ ಬೆನಿಫಿಟ್ಸ್ ಟು ಮೀ ಇಫ್ ಐ ಸ್ಟಡಿ ದಿ ಸಬ್ಜೆಕ್ಟ್ ಕಾಲ್ಡ್ ಆ್ಯಸ್ ಬಿಸ್ನೆಸ್ ಸ್ಟಡೀಸ್. Okay, so if you take the same example, you came to know that there is a businessman.
who is selling goods, or there is a shopkeeper who is selling goods and his intention is to earn some money ಅಲ್ವಾ. ಈ ಉದಾಹರಣೆ ನೋಡಿದಾಗ ನಮ್ಗೆ ಗೊತ್ತಾಯಿತು, ಅಲ್ಲಿ ಒಬ್ಬರು ವಸ್ತುಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ಅವರು ಮಾರಾಟ ಮಾಡೋ ಉದ್ದೇಶ ಏನಂತ ಹೇಳಿದ್ರೆ ಹಣವನ್ನು ಗಳಿಸಬೇಕು. ಸೊ ಹೀಸ್ ಪರ್ಪಸ್ ಈಸ್ ಟು ಅರ್ನ್ ಸಮ್ ಬೆನಿಫಿಟ್ ಇನ್ ಟರ್ಮ್ಸ್ ಆಫ್ ಮನಿ. ಒಂದು ಲಾಭವನ್ನು ಗಳಿಸಬೇಕು, ಹಣವನ್ನು ಗಳಿಸಬೇಕು. ಸೊ ಇದನ್ನೇ ನಾವು ನಮ್ಮ ದೈನಂದಿನ ವ್ಯವಹಾರದಲ್ಲಿ ನೋಡುವಂಥದ್ದು. ಇನ್ ಅವರ್ ಡೈಲಿ ಲೈಫ್ ವಿ ಕಮ್ ಅಕ್ರಾಸ್ ದಿಸ್ ವಿಚ್ ಈಸ್ ಕಾಲ್ಡ್ ಆ್ಯಸ್ ಬಿಸ್ನೆಸ್. ಓಕೆ, ಸೊ ಅಗೇನ್ ಇಫ್ ಯು ಟೇಕ್ ಸಮ್ ಅದರ್ ಎಕ್ಸಾಂಪಲ್ಸ್, ಬೇರೆ ಬೇರೆ ನೀವು ಉದಾಹರಣೆಗಳನ್ನು ತಗೊಳ್ಬೋದು. ಅಂದರೆ ಒಂದು ಈಗ ಇಫ್ ಯು ಆರ್ ಫ್ರಮ್ ಮುದೋಳ್ ಪ್ಲೇಸ್ ಆರ್ ಇಫ್ ಯು ಆರ್ ಫ್ರಮ್ ಜಮಖಂಡಿ ಪ್ಲೇಸ್ ಆರ್ ಎನಿ ಅದರ್ ಪ್ಲೇಸಸ್, ಎವ್ರಿ ಡೇ ಯು ಆರ್ ಫೈಂಡಿಂಗ್ ನಂಬರ್ ಆಫ್ ಶಾಪ್ಸ್, ವೆದರ್ ಇಟ್ ಈಸ್ ಸ್ಮಾಲ್ ಶಾಪ್ಸ್ ಆರ್ ಬಿಗ್ ಶಾಪ್ಸ್ ಅಲ್ವಾ. ಪ್ರತಿದಿನ ನಾವು ಕಾಲೇಜಿಗೆ ಬರುವಾಗಿರ್ಬೋದು, ಕಾಲೇಜಿಂದ ಮನೆಗೆ ಹೋಗುವಾಗಿರ್ಬೋದು, ತುಂಬ ಶಾಪ್ಗಳನ್ನು ನೋಡ್ತೇವೆ. ಅದು ಸಣ್ಣದಾಗಿರ್ಬೋದು ಅಥವಾ ದೊಡ್ಡದಾಗಿ ಇರ್ಬೋದು. ವ್ಯವಹಾರವನ್ನು ಅಧ್ಯಯನ ಮಾಡೋದ್ರಿಂದ ನಮಗೇನಾಗುತ್ತೆ, ವಾಟ್ ಈಸ್ ದಿ ರೋಲ್ ಆಫ್ ಮನಿ, ಒಂದು ಹಣದ ಪ್ರಾಮುಖ್ಯತೆ ಏನು ಅನ್ನೋದು ಗೊತ್ತಾಗುತ್ತೆ. ಯಾಕೆ ನಾವು ವ್ಯವಹಾರ ಮಾಡಬೇಕು, ವ್ಯವಹಾರ ಮಾಡೋದ್ರಿಂದ ನಮಗೇನು ಲಾಭ ಆಗುತ್ತೆ. ಯಾಕಂದರೆ ಒಂದು ಸಿಂಪಲ್ಲಾಗಿ ನೀವು ಯಾವುದಾದ್ರೂ ಒಂದು ಬಿಸ್ನೆಸ್ ಮಾಡೋರನ್ನು ಕೇಳಿದವಾಗ, ಇಫ್ ಯು ಆಸ್ಕ್ ಎನಿ ಪರ್ಟಿಕ್ಯುಲರ್ ಬಿಸ್ನೆಸ್ ಮ್ಯಾನ್, ಅವ್ರೇನು ಹೇಳ್ತಾರೆ, ಯಾಕೆ ಸರ್ ನೀವು ವ್ಯವಹಾರ ಮಾಡ್ತಿದ್ದೀರ ಅಂತ ಹೇಳಿದ್ರೆ, ಇಲ್ಲ ಸರ್ ನಾನು ಒಂದು ಸ್ವಲ್ಪ ಹಣ ಮಾಡಬೇಕಂತ ಇದ್ದೇನೆ, ಅದಕ್ಕೆ ನಾನು ವ್ಯವಹಾರ ಮಾಡ್ತಾ ಇದ್ದೇನೆ. ಕರೆಕ್ಟ್. ಇಫ್ ಯು ಆಸ್ಕ್ ಎನಿ ಪರ್ಟಿಕ್ಯುಲರ್ ಬಿಸ್ನೆಸ್ ಮ್ಯಾನ್ ದ್ಯಾಟ್ ವೈ ಯು ಆರ್ ಡೂಯಿಂಗ್ ಅ ಬಿಸ್ನೆಸ್, he says that no, I need to earn some money, that's what I am doing this business. ನಾನೊಂದು ಸ್ವಲ್ಪ ಹಣ ಮಾಡಬೇಕು, ಅದಕ್ಕೆ ನಾನು ವ್ಯವಹಾರನ ಮಾಡ್ತಾ ಇದ್ದೇನೆ. ಕರೆಕ್ಟಾ? ಇದೆಲ್ಲರಿಗೂ ಗೊತ್ತಿದೆ. ಆಮೇಲೆ ಇನ್ನೂ ನಾನು ಪರ್ಟಿಕ್ಯುಲರ್ ಆಗಿ ಹೇಳಬೇಕಂತ ಹೇಳಿದ್ರೆ, ಮೆನಿ ಆಫ್ ಯುವರ್ ಪೇರೆಂಟ್ ಆರ್ ಫ್ರಮ್ ದಿಸ್ ಬಿಸ್ನೆಸ್ ಬ್ಯಾಕ್ಗ್ರೌಂಡ್ ಓನ್ಲಿ. ಈಗ ಎಷ್ಟೋ ಸ್ಟೂಡೆಂಟ್ಸ್ ನೀವು ಕೇಳ್ತಾ ಇದ್ದೀರೋ, ನಿಮ್ಮಲ್ಲಿ ಎಷ್ಟೋ ಪೇರೆಂಟು ಕೂಡ ಒಂದು ಬಿಸ್ನೆಸ್ಸನ್ನು ಮಾಡ್ತಾ ಇರ್ಬೋದು, ವ್ಯವಹಾರನ ಮಾಡ್ತಾ ಇರ್ಬೋದು. ಸೊ ಅವ್ರಿಗೆ ಕೇಳಿದ್ರು ನಿಮಗೆ ಗೊತ್ತಾಗುತ್ತೆ, ನಿಮ್ಮ ತಂದೆ ಇರ್ಬೋದು ಅಥವಾ ತಾಯಿ ಇರ್ಬೋದು, ಯಾವುದೇ ಬಿಸ್ನೆಸ್ ಇರ್ಬೋದು, ಅದು ಸಣ್ಣ ಮಟ್ಟದಲ್ಲಿರ್ಬೋದು ಅಥವಾ ದೊಡ್ಡ ಮಟ್ಟದಲ್ಲಿರ್ಬೋದು. ಅವರನ್ನು ಕೇಳಿದಾಗ ಅವ್ರು ಹೇಳ್ತಾರೆ, ಯಾಕಪ್ಪ ನೀನು ಬಿಸ್ನೆಸ್ ಮಾಡ್ತಾ ಇದೆಯಾ, ಯಾಕಮ್ಮ ನೀನು ಬಿಸ್ನೆಸ್ ಮಾಡ್ತಾ ಇದೆಯಾ. ಅವ್ರು ಹೇಳ್ತಾರೆ ನೋಡಿ, ಅವರು ಆನ್ಸರ್ ಅದೇ ಬರುತ್ತೆ, ಉತ್ತರ ಅದೇ ಕೊಡ್ತಾರೆ, ವಿ ವಾಂಟ್ ಟು ಅರ್ನ್ ಸಮ್ ಮನಿ. ಒಂದಿಷ್ಟು ನಾವು ಹಣ ಗಳಿಸ್ಬೇಕಂತ ಇದ್ದೇವೆ. ಅಥವಾ ಐ ಕ್ಯಾನ್ ಸೇ ದಟ್ ಇನ್ ಅನದರ್ ವೇ, ವಿ ನೀಡ್ ಟು ಅರ್ನ್ ಸಮ್ ಬೆನಿಫಿಟ್, ಸಮ್ ಮೋರ್ ಬೆನಿಫಿಟ್. ಒಂದು ಇಷ್ಟು ಲಾಭ ಮಾಡಬೇಕಂತ ಇದ್ದೇವೆ, ಒಂದಿಷ್ಟು ಪ್ರಾಫಿಟ್ ಮಾಡಬೇಕಂತ ಇದ್ದೇವೆ, ಒಂದಿಷ್ಟು ಹಣ ಮಾಡಬೇಕಂತ ಇದ್ದೇವೆ. ಕರೆಕ್ಟಾ? ಸೊ ಅದನ್ನೇ ಅವರು ಹೇಳ್ತಾರೆ. ಅಂದರೆ ಇಲ್ಲಿ ಏನು ಆಯಿತು ಅಂತ ಹೇಳಿದ್ರೆ, ನಾವು ಯಾವುದೇ ಒಂದು ವ್ಯವಹಾರ ಮಾಡೋದಿದ್ದರೂ ಕೂಡ ನಮ್ಮ ಮೂಲ ಉದ್ದೇಶ ಏನು ಅಂತ ಹೇಳಿದರೆ, ನಾವು ಒಂದು ಸ್ವಲ್ಪ ಹಣನ ಮಾಡ್ಕೋಬೇಕು. ಸೊ ವಾಟ್ ಎವರ್ ಬಿಸ್ನೆಸ್ ಯು ಮೇ ಡೂ, ದಿ ಅಲ್ಟಿಮೇಟ್ ಪರ್ಪಸ್ ಆಫ್ ದಿ ಬಿಸ್ನೆಸ್ ಮ್ಯಾನ್ ಈಸ್ ಟು ಅರ್ನ್ ಸಮ್ ಮನಿ. ಓಕೆ, ವಾಟ್ ಎವರ್ ಆರ್ ಇರ್ರೆಸ್ಪೆಕ್ಟಿವ್ ಆಫ್ ಟೈಪ್ ಆಫ್ ದಿ ಬಿಸ್ನೆಸ್. ಅಂದರೆ ಯಾವುದೇ ರೀತಿಯಾದ ವ್ಯವಹಾರ ಇರ್ಬೋದು. ಯಾವುದೇ ರೀತಿಯಾದ ವ್ಯವಹಾರ ಅಂತ ಹೇಳಿದ್ರೆ ನಾಟ್ ಇಲ್ಲೀಗಲ್ ಆ್ಯಕ್ಟಿವಿಟೀಸ್. ಓಕೆ, ಸೊ ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ಸರ್ ಹೇಳಿದ್ದಾರೆ ಯಾವುದೇ ರೀತಿಯಾದ ವ್ಯವಹಾರನ ಮಾಡ್ಬೋದು ಅಂತ ಹೇಳಿದ್ದಾರೆ, ಹಣ ಮಾಡಿದರೆ ಆಯಿತು ಅಂತ ಹೇಳಿದ್ದಾರೆ. ನೋ, ದ್ಯಾಟ್ ಈಸ್ ನಾಟ್ ದಿ ಕೇಸ್. ಅಂದರೆ ಲೀಗಲ್ ಆಗಿ ನೀವು ಯಾವುದೇ ರೀತಿಯಾದ ವ್ಯವಹಾರವನ್ನು ಮಾಡ್ತೀರೋ, ಕಾನೂನಿನ ಚೌಕಟ್ಟಿನಲ್ಲಿ ಯಾವುದೇ ರೀತಿಯ ವ್ಯವಹಾರವನ್ನು ಮಾಡ್ತೀರೋ, ಅದನ್ನು ನಾವು ಬಿಸ್ನೆಸ್ ಅಂತ ಹೇಳ್ತೇವೆ. ಅಲ್ಲಿ ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ, ಒಂದು ಸ್ವಲ್ಪ ನಾನು ಒಂದಿಷ್ಟು ಹಣನ ಬಂಡವಾಳನ ಹಾಕಿದ್ದೇನೆ, ಅದಕ್ಕಿಂತ ಒಂದು ಸ್ವಲ್ಪ ಹೆಚ್ಚಿಗೆ ನಾನು ಅರ್ನ್ ಮಾಡಬೇಕು. ಸೊ ಐ ಹ್ಯಾವ್ ಇನ್ವೆಸ್ಟೆಡ್ ಸಮ್ ಮನಿ, ಫಾರ್ ದ್ಯಾಟ್ ಸಮ್ ಇನ್ವೆಸ್ಟೆಡ್ ಮನಿ ಐ ನೀಡ್ ಸಮ್ ರಿಟರ್ನ್. ಫಾರ್ ದ್ಯಾಟ್ ಪರ್ಪಸ್ ಐ ಆಮ್ ಡೂಯಿಂಗ್ ಬಿಸ್ನೆಸ್. ಆ ಉದ್ದೇಶಕ್ಕಾಗಿ ನಾನೇನು ಮಾಡ್ತಾ ಇದ್ದೇನೆ, ವ್ಯವಹಾರ ಅನ್ನೋದನ್ನು ಮಾಡ್ತಾ ಇದ್ದೇನೆ. ಸೊ ಈ ವ್ಯವಹಾರವನ್ನು ನಾವು ಈ ಫಸ್ಟ್ PUC ಕಾಮರ್ಸ್ ಕ್ಲಾಸಲ್ಲಿ ಪೂರ್ತಿಯಾಗಿ ಓದಲಿಕ್ಕಿದ್ದೇವೆ. ಏನು ವ್ಯವಹಾರ ಅಧ್ಯಯನ ಅಂದರೆ ಏನು, ಅದರಲ್ಲಿ ಯಾವ್ಯಾವುದೇ ರೀತಿಯಾದ ವ್ಯವಹಾರ ಅನ್ನೋದು ಬರುತ್ತೆ, ಅದರ ಗುಣಲಕ್ಷಣಗಳೇನು, ಅದರ ಪ್ರಯೋಜನಗಳೇನು, ಅದರಿಂದ ಏನೇನು ಅನಾನುಕೂಲತೆಗಳಿವೆ, ಯಾವ ವ್ಯವಹಾರದ ಮಾಡಬೇಕಿದ್ರೆ ನಾವು ಎಷ್ಟು ಬಂಡವಾಳವನ್ನು ಹಾಕಬೇಕು, ಅದಕ್ಕೆ ಕಾನೂನಿನ ನಿಯಮಗಳು ಏನೇನಿವೆ ಅಲ್ವಾ. ಸೊ ಆಲ್ ದೀಸ್ ಥಿಂಗ್ಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಇನ್ ಬಿಸ್ನೆಸ್ ಸ್ಟಡೀಸ್. ಲೈಕ್ what are the different forms of business organization or business, what are the different forms of business, and each type in detail we are going to discuss. Okay, along with its features, advantages,
limitations. Sometimes again the law to start that particular business, what amount of money to be invested, ಇವೆಲ್ಲವನ್ನು ಕೂಡ ನಾವು ಪ್ರತಿಯೊಂದು ಹಂತದಲ್ಲೂ ಒಂದೊಂದೇ ಆಗಿ ಡೀಟೇಲ್ ಆಗಿ ಸ್ಟಡಿ ಮಾಡಲಿಕ್ಕೆ ಇದ್ದೇವೆ. ಓಕೆ, ಸೊ ಇದು ನಮ್ಗೆ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಒಂದು ಕಾಮರ್ಸ್ ಸ್ಟೂಡೆಂಟ್, ಗೊತ್ತಿದೆ ನಿಮಗೆ ಕಾಮರ್ಸ್, ಸಮ್ಟೈಮ್ಸ್ ವಿ ಸೇ ದ್ಯಾಟ್ ಕಾಮರ್ಸ್ ಈಸ್ ನಥಿಂಗ್ ಬಟ್ ಒನ್ ಎಲಿಮೆಂಟ್ ಆಫ್ ಬಿಸ್ನೆಸ್ ಅಂದರೆ ಒಂದು ಬ್ರಾಡರ್ ಟರ್ಮ್. ಒಂದು ಸಿಂಪಲ್ ಈಕ್ವೇಷನಲ್ಲಿ ನಾನು ನಿಮಗೆ ಬಿಸ್ನೆಸ್ಸನ್ನು ಹೇಳಿಬಿಡ್ತೇನೆ. ಇಲ್ಲಿ ಬಿ ಈಸ್ ಈಕ್ವಲ್ ಟು ಐ ಪ್ಲಸ್ ಸಿ. ಒಂದು ಮ್ಯಾಥಮೆಟಿಕಲ್ ಈಕ್ವೇಷನಲ್ಲಿ ನಾವು ಬಿಸ್ನೆಸ್ಸನ್ನು ನೋಡೋದು. ಬೈ ಸಿಂಪಲ್ ಮ್ಯಾಥಮೆಟಿಕಲ್ ಈಕ್ವೇಷನ್, ಇಫ್ ಯು ಲುಕ್ ಆ್ಯಟ್ ದಿ ಬಿಸ್ನೆಸ್, ಸೊ ಬಿ ಇನ್ ದಿ ಸೆನ್ಸ್ ಆರ್ ಬಿ ರೆಪ್ರೆಸೆಂಟ್ಸ್, ಇಲ್ಲಿ ಬಿ ಅಂತ ಹೇಳಿದ್ರೆ ಬಿಸ್ನೆಸ್, ವ್ಯವಹಾರ ಅಂದರೆ ಏನು. ಸೊ ವ್ಯವಹಾರ ಅಂತ ಏನು ಹೇಳ್ತಾರೆ ಅವರು ಒಂದು ಮ್ಯಾಥಮೆಟಿಕ್ಸ್ ಟರ್ಮಲ್ಲಿ, ಬಿ ಈಸ್ ಈಕ್ವಲ್ ಟು ಐ ಪ್ಲಸ್ ಸಿ. ಇಲ್ಲಿ ಐ ಅಂತ ಹೇಳಿದ್ರೆ ಇಂಡಸ್ಟ್ರಿ. ಓಕೆ, ಸೊ ಐ ಹಿಯರ್ ಮೀನ್ಸ್ ಇಂಡಸ್ಟ್ರಿ, ಕೈಗಾರಿಕೆಗಳು ಅಂತ ನಾವು ಹೇಳ್ತೇವೆ. ಸಿ ಹಿಯರ್ ಮೀನ್ಸ್ ಆರ್ ಸಿ ರೆಪ್ರೆಸೆಂಟ್ಸ್ ಕಾಮರ್ಸ್. ಗೊತ್ತಾಗತ್ತ ಅಂತ ಅಂದ್ಕೊಳ್ತೇನೆ. ಒಂದು ವ್ಯವಹಾರ ಅಧ್ಯಯನ ವಿಷಯವನ್ನು ನೀವೊಂದು ಮ್ಯಾಥಮೆಟಿಕಲ್ ವೇದಲ್ಲಿ ಹೇಳುವಾಗ, ಒಂದು ಗಣಿತಶಾಸ್ತ್ರದ ಪ್ರಕಾರ ಹೇಳೋದಿದ್ದರೆ ಈ ರೀತಿಯಾಗಿ ನಾವು ಅದನ್ನು ಬರೀಬೋದು. ಬಿ ಈಸ್ ಈಕ್ವಲ್ ಟು ಐ ಪ್ಲಸ್ ಸಿ. ಅಂದರೆ ಒಂದು ಬಿಸ್ನೆಸ್ ಅಂತ ಹೇಳಿದರೆ ಇಂಡಸ್ಟ್ರಿ ಪ್ಲಸ್ ಕಾಮರ್ಸ್, ಇವೆರಡೂ ಸೇರಿ ನೋಡಿ ಎಷ್ಟು ಇಂಡಸ್ಟ್ರಿ ಇವೆ ನಮ್ಮಲ್ಲಿ, ಎಷ್ಟು ಕೈಗಾರಿಕೆಗಳಿವೆ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ಮೀಡಿಯಮ್ ಸ್ಕೇಲ್ ಇಂಡಸ್ಟ್ರೀಸ್, ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್, ಅವೆಲ್ಲವೂ ಬಂತು ಬಿಸ್ನೆಸ್ಸಲ್ಲಿ ಅಲ್ವಾ. ಕಾಮರ್ಸ್ ಅಂದರೆ ಅದರಲ್ಲಿ ನಮ್ಮ ಎಲ್ಲ ಕಾಮರ್ಸ್ ಕಾನ್ಸೆಪ್ಟ್ಸ್ ಬಂತು. ಅಲ್ಲಿ ನಾವು ಟ್ರೇಡ್ ಅಂತ ಹೇಳ್ಬೋದು, ಅಥವಾ ಆಕ್ಸಿಲರೀಸ್ ಟು ಟ್ರೇಡ್ ಅಲ್ವಾ. ಅಂದರೆ ಏನು ನಾವು ಒಂದು ಆರ್ಥಿಕ ಚಟುವಟಿಕೆಗಳು ಮಾಡ್ತೀವೋ, ಆರ್ಥಿಕ ಚಟುವಟಿಕೆಗಳು ಅಂತ ಹೇಳಿದ್ರೆ ಬಿಸ್ನೆಸ್, ವ್ಯವಹಾರ ಅಂತ ಹೇಳಿದ್ರೇನು ಒಂದು ಆರ್ಥಿಕ ಚಟುವಟಿಕೆ. ಸೊ ಅಲ್ಲಿ ಹಣದ ಲಾಭ ಇಲ್ಲ ಅಂತ ಹೇಳಿದ್ರೆ ನಾವು ಅದನ್ನು ಬಿಸ್ನೆಸ್ ಅಂತ ಹೇಳೋದಿಲ್ಲ ಅಲ್ವಾ, ಅದೆಲ್ಲರಿಗೂ ಗೊತ್ತಿದೆ. ಸೊ ಇಲ್ಲಿ ನಾನು ಸಿಂಪಲ್ಲಾಗಿ ನೋಡಿ ಒಂದು ಈಕ್ವೇಷನ್ ಹಾಕಿದ್ದೇನೆ, ಬಿಸ್ನೆಸ್ ಈಸ್ ಈಕ್ವಲ್ ಟು ಇಂಡಸ್ಟ್ರಿ ಪ್ಲಸ್ ಕಾಮರ್ಸ್. ಅಂದರೆ ವ್ಯವಹಾರ ಅಂತ ಹೇಳಿದ್ರೆ ಅಲ್ಲಿ ಕೈಗಾರಿಕೆಗಳು ಮತ್ತು ನಮ್ಮ ವಾಣಿಜ್ಯ ಎರಡೂ ಸೇರಿದವಾಗ ವ್ಯವಹಾರ ಆಗುತ್ತೆ. ಅಂದರೆ ಈ ಈಕ್ವೇಷನ್ ನಾನು ಯಾಕೆ ಹಾಕಿದೆ ಅಂತ ಹೇಳಿದ್ರೆ, ನಿಮಗೆ ಒಂದು ಬಿಸ್ನೆಸ್ ಅನ್ನೋದು ಎಷ್ಟು ದೊಡ್ಡ ಪರಿಕಲ್ಪನೆ ಅನ್ನೋದು ಗೊತ್ತಾಗುತ್ತೆ. ವ್ಯವಹಾರ ಅನ್ನೋದು ದ ಸ್ಕೋಪ್ ಆಫ್ ದಿ ಬಿಸ್ನೆಸ್ ಯು ಕ್ಯಾನ್ ಐಡೆಂಟಿಫೈ ಓನ್ಲಿ ಬೈ ಯೂಸಿಂಗ್ ದಿಸ್ ಸ್ಮಾಲ್ ಈಕ್ವೇಷನ್. ಒಂದು ವ್ಯವಹಾರ ಅನ್ನೋದು ಪರಿಕಲ್ಪನೆ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿದ್ರೆ ಬರೀ ಇದೊಂದು ಸಣ್ಣ ಈಕ್ವೇಷನಲ್ಲಿ ನಮಗೆ ಗೊತ್ತಾಗುತ್ತೆ. ಬಿ ಈಸ್ ಈಕ್ವಲ್ ಟು ಐ ಪ್ಲಸ್ ಸಿ. ಅಂದರೆ ಬಿಸ್ನೆಸ್ ಈಸ್ ಈಕ್ವಲ್ ಟು ಇಂಡಸ್ಟ್ರಿ ಪ್ಲಸ್ ಕಾಮರ್ಸ್. ವ್ಯವಹಾರ ಅಂತ ಹೇಳಿದರೆ ಕೈಗಾರಿಕೆಗಳು ಮತ್ತು ನಮ್ಮ ವಾಣಿಜ್ಯ ಚಟುವಟಿಕೆಗಳು ಇವೆಲ್ಲ ಸೇರಿದವಾಗ ಏನಾಗುತ್ತೆ, ಒಂದು ವ್ಯವಹಾರ ಅಂತ ಆಗುತ್ತೆ. ಓಕೆ, ಇದು ಒಂದು ಮೂಲಭೂತ ಅಂಶ ಅಂತ ಹೇಳ್ಬೋದು, ಬೇಸಿಕ್ ಅಂತ ನಾವು ಹೇಳ್ಬೋದು. ಹಾಗೆ ಹೇಗೆ ನಮ್ಮ ದಿನನಿತ್ಯದ ಜೀವನದ ಮೇಲೆ ನಮ್ಮ ಸುತ್ತಲಿನ ಪರಿಸರ ಪ್ರಭಾವ ಬೀರುತ್ತೋ. ಯು ನೋ ದ್ಯಾಟ್ ವಿ ಆರ್ ದಿ ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ವಿ ಆರ್ ಲಿವಿಂಗ್ ಇನ್ ದಿ ಪರ್ಟಿಕ್ಯುಲರ್ ಸೊಸೈಟಿ. ಓಕೆ, ಸೊ ಇನ್ ಅವರ್ ಸರೌಂಡಿಂಗ್ ದೆರ್ ಆರ್ ಸೋ ಮೆನಿ ಫ್ಯಾಕ್ಟರ್ಸ್ ವಿಚ್ ಆರ್ ಅಫೆಕ್ಟಿಂಗ್ ಆನ್ ಅಸ್. ನಾವೊಂದು ಸಮಾಜದಲ್ಲಿ ಬದುಕ್ತಾ ಇದ್ದೇವೆ. ನಮ್ಮ ಸಮಾಜದಲ್ಲಿ ಏನಾಗಿದೆ, ಸುತ್ತಲೂ ತುಂಬ ಅಂಶಗಳಿವೆ. ಈ ಎಲ್ಲ ಅಂಶಗಳು ಏನು ಮಾಡುತ್ತೆ, ನಮ್ಮ ಮೇಲೆ ಪರಿಣಾಮ ಬೀರುತ್ತೆ. ಅದರಲ್ಲಿ ಒಂದು ಅಂಶ ಅಂತ ಹೇಳಿದ್ರೆ ಬಿಸ್ನೆಸ್ಸು ಕೂಡ, ಒಂದು ವ್ಯವಹಾರನೂ ಕೂಡ ನಮ್ಮ ಮೇಲೆ ಏನು ಮಾಡುತ್ತೆ, ಒಂದು ಪರಿಣಾಮವನ್ನು ಬೀರುತ್ತೆ ಅಲ್ವಾ. ಸೊ ಯಾವ ರೀತಿಯಾಗಿ ನಾವು ಹೇಳ್ಬೋದು ನೋಡಿ, ಅವರ್ ಲೈವ್ಸ್ ಆರ್ ಇನ್ಫ್ಲುಯೆನ್ಸ್ಡ್ ಬೈ ಮೆನಿ ಅದರ್ ಇನ್ಸ್ಟಿಟ್ಯೂಷನ್ಸ್ ಇನ್ ಮಾಡರ್ನ್ ಸೊಸೈಟಿ ಸಚ್ ಆಸ್ ಸ್ಕೂಲ್ಸ್, ಕಾಲೇಜಸ್, ಹಾಸ್ಪಿಟಲ್ಸ್, ಪೊಲಿಟಿಕಲ್ ಪಾರ್ಟೀಸ್ ಆ್ಯಂಡ್ ರಿಲಿಜಿಯಸ್ ಬಾಡೀಸ್. ಅಂದರೆ ಇನ್ ಸಿಂಪಲ್ ಐ ಕ್ಯಾನ್ ಸೇ ದಟ್ ಆರ್ ಐ ಕ್ಯಾನ್ ಕೋಟ್, like when you are living in the particular society, there are so many factors which are influencing. It may be the economic environment, political environment, socio-economic environment, legal environment, technological environment ಅಲ್ವಾ. ಸೊ ನಾವು ಒಂದು ಸಮಾಜದಲ್ಲಿ ಇದ್ದೇವೆ ಅಂತ ಹೇಳಿದ್ರೆ ಇವೆಲ್ಲ ಅಂಶಗಳು ನಮ್ಮ ಮೇಲೆ ಪರಿಣಾಮ ಬೀರುತ್ತೆ. ಅದು ಒಂದು ಸಾಮಾಜಿಕ ಅಂಶ ಇರ್ಬೋದು, ರಾಜಕೀಯ ಅಂಶ ಇರ್ಬೋದು, ಅಥವಾ ಒಂದು ಕಾನೂನಿನ ಅಂಶ ಇರ್ಬೋದು, ಅಥವಾ ಒಂದು ನಾವೇನು ಹೇಳ್ತೇವೆ ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್ ಅಲ್ವಾ, ಅಂದರೆ ಒಂದು ತಂತ್ರಗಾರಿಕೆ ಇರ್ಬೋದು. ಇವೆಲ್ಲವೂ ಕೂಡ ನಮ್ಮ ಮೇಲೆ ಪರಿಣಾಮ ಬೀರುತ್ತೆ. ಹೇಗೆ ಪರಿಣಾಮ ಬೀರುತ್ತೆ ಅಂತ ನೀವು ಕೇಳ್ಬೋದು. ಇಲ್ಲೇ ನಾನು ಒಂದು ಸಣ್ಣ ಉದಾಹರಣೆ ಕೊಟ್ಟು ಬಿಡ್ತೇನೆ. ಲೆಟ್ ಮಿ ಟೇಕ್ ಅ ಸ್ಮಾಲ್ ಎಕ್ಸಾಂಪಲ್ ಹಿಯರ್. ಸೊ ಇಫ್ ಯು ಕಂಪೇರ್ ಯುವರ್ ಲೈಫ್ like 20 years ago
how the world was or society was, now how the society is. ಸೊ ಇದು ನಮ್ಗೆ ಅರ್ಥ ಆಗ್ಬೇಕಂತ ಹೇಳಿದ್ರೆ ನಾವು ಒಂದು ಸ್ವಲ್ಪ ಕಂಪೇರ್ ಮಾಡಿ ನೋಡಬೇಕು, ಹೋಲಿಕೆ ಮಾಡಿ ನೋಡಬೇಕು. ಒಂದು ಮೊಬೈಲ್ ಬರೋಕ್ಕಿಂತ ಮೊದಲು ಹೇಗಿತ್ತು, ಮೊಬೈಲ್ ಬಂದ ಮೇಲೆ ಹೇಗಾಗಿದೆ ಗೊತ್ತಾಗುತ್ತೆ. ಮೊಬೈಲ್ ಎಕ್ಸಾಂಪಲ್ ಯಾಕೆ ತಗೊಂಡೆ ಅಂತ ಹೇಳಿದ್ರೆ, ಮೊಬೈಲ್ ಅಂದ ತಕ್ಷಣ ನಮಗೆ ಸ್ವಲ್ಪ ಇಂಟ್ರೆಸ್ಟ್ ಹೆಚ್ಚಿಗೆ ಬರುತ್ತೆ ಮತ್ತು ಬೇಗ ಅರ್ಥ ಆಗುತ್ತೆ ಈ ಎಕ್ಸಾಂಪಲ್ ಕೊಟ್ಟವಾಗ. ನೀವು ಒಂದು 20-25 ವರ್ಷ ಹಿಂದೆ ಅಂದರೆ ಇನ್ನೇನು ಮೊಬೈಲು ಬಂದೇ ಇಲ್ಲಾಗಿತ್ತು ಸಮಾಜಕ್ಕೆ, ಅಥವಾ ಮೊಬೈಲ್ ಯೂಸ್ ಮಾಡೋರು ಕಡಿಮೆ ಇದ್ದರು ಅವಾಗಿನ ಒಂದು ಕಾಲಘಟ್ಟ. ಈಗ ನಾವು ಮೊಬೈಲ್ ಬಂದಾಗ ಹೇಗಿದ್ದೇವೆ, ಇಟ್ ಈಸ್ ಲೈಕ್ ಪ್ರೀ ಮೊಬೈಲ್ ಪೀರಿಯಡ್, ಪೋಸ್ಟ್ ಮೊಬೈಲ್ ಪೀರಿಯಡ್, ಯು ಕ್ಯಾನ್ ಕಂಪೇರ್. ಸೊ ಇವತ್ತು ಎಷ್ಟರ ಮಟ್ಟಿಗೆ ನಾವು ಒಂದು ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟಿಗೆ ನಾನೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ. ಓಕೆ, ಐ ಆಮ್ ಗಿವಿಂಗ್ ಎನ್ ಎಕ್ಸಾಂಪಲ್ ಫಾರ್ ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್ ಬಿಫೋರ್ ದಿ ಇಂಟ್ರೊಡಕ್ಷನ್ ಆಫ್ ಮೊಬೈಲ್ ಫೋನ್ಸ್, ನಾವು ದಿ ಪರ್ಟಿಕ್ಯುಲರ್ ಸಿಚುವೇಶನ್ ಆವಾಗ ಹೇಗಿತ್ತು, ಈಗ ಹೇಗಿದೆ ಅಂತ ನೋಡಿ. ಎಷ್ಟರ ಮಟ್ಟಿಗೆ ನಾವು ಮೊಬೈಲು ಎಡಿಕ್ಟ್ ಆಗಿದ್ದೇವೆ ಅಂತ ಹೇಳಿದ್ರೆ, ಎಷ್ಟರ ಮಟ್ಟಿಗೆ ಮೊಬೈಲ್ ಮೇಲೆ ಅಥವಾ ಟೆಕ್ನಾಲಜಿ ಮೇಲೆ ಅವಲಂಬಿತವಾಗಿದ್ದೇವೆ ಅಂತ ಹೇಳಿದ್ರೆ, ಸೊ ವಾಟ್ ಐ ಆಮ್ ಡೂಯಿಂಗ್ ನೌ ಈಸ್ ನಥಿಂಗ್ ಬಟ್ ಯೂಸಿಂಗ್ ಆಫ್ ಟೆಕ್ನಾಲಜಿ. ಇವಾಗ ನಾನೇನು ನಿಮಗೆ ಲೆಕ್ಚರ್ ಮಾಡ್ತಾ ಇದ್ದೇನೋ, ನೀವು ನನ್ನ ಕಣ್ಣೆದುರಿಗಿಲ್ಲ, ಆದರೂ ಕೂಡ ಟೆಕ್ನಾಲಜಿ ಏನು ಮಾಡುತ್ತೆ, ನಿಮ್ಮ ಕಣ್ಣೆದುರಿಗೆ ಒಬ್ಬ ಟೀಚರ್ ಬಂದು ಪಾಠ ಮಾಡೋ ಹಾಗೆ ಮಾಡುತ್ತೆ. ಓಕೆ, ನಾನು ಯಾಕೆ ಹೇಳ್ತಾ ಇದ್ದೇನೆ ಇವೆಲ್ಲ ಅಂತ ಹೇಳಿದ್ರೆ, ನಾವು ವಾಸಿಸುವ ಸಮಾಜದಲ್ಲಿ ನಮ್ಮ ಸುತ್ತಮುತ್ತಲಿರುವ ಪರಿಸರ ನಮ್ಮ ಮೇಲೆ ತುಂಬ ಪ್ರಭಾವ ಬೀರುತ್ತೆ. ದ ಪರ್ಟಿಕ್ಯುಲರ್ ಸೊಸೈಟಿ ವೇರ್ ವಿ ಆರ್ ಲಿವಿಂಗ್, ಸರೌಂಡಿಂಗ್ಸ್ ಈಸ್ ಮಿಕ್ಸ್ಚರ್ ಆಫ್ ಡಿಫ್ರೆಂಟ್ ಎನ್ವಿರಾನ್ಮೆಂಟ್. Okay, so just I took one example of technological environment, how technological environment influences on our behavior. ಒಂದು ನೀವು ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್ ಅಥವಾ ಪರಿಸರ ಅಂತ ತಗೊಂಡಾಗ ಅದು ನಮ್ಮ ಮೇಲೆ ಯಾವ ರೀತಿಯಾಗಿ ಪ್ರಭಾವವನ್ನು ಬೀರುತ್ತೆ. ಅದೇ ರೀತಿಯಾಗಿ ಒಂದು ಬಿಸ್ನೆಸ್ ಅನ್ನೋದು ಕೂಡ, ಒಂದು ವ್ಯವಹಾರ ಅನ್ನೋದು ಕೂಡ ನಮ್ಮ ಮೇಲೆ ಪ್ರಭಾವವನ್ನು ಬೀರುತ್ತೆ. ಯಾಕಿದು ಪ್ರಭಾವ ಬೀರುತ್ತೆ ಅಂತ ಹೇಳಿದ್ರೆ, ವಿ ಆರ್ ನಥಿಂಗ್ ಬಟ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಿ ಸೊಸೈಟಿ. ನಾವು ಒಬ್ಬರೇ ಎಲ್ಲೋ ಇಲ್ಲ, ಯಾವುದೋ ಒಂದು ಹೊಸ ಊರಲ್ಲಿ ಅಥವಾ ಯಾವುದೋ ಒಂದು ಬೇರೆ ಊರಲ್ಲಿ ನಾವು ಒಬ್ಬರೇ ಇಲ್ಲ. ನಾವು ಎಲ್ಲೂ ಹೋದರೂ ಕೂಡ ಸಮಾಜದಲ್ಲಿ ನಮ್ಮ ಸುತ್ತಮುತ್ತಲಿನ ಪರಿಸರವೂ ಕೂಡ ನಮ್ಮ ಮೇಲೆ ಪ್ರಭಾವವನ್ನು ಬೀರುತ್ತೆ. ವೇರ್ ಎವರ್ ಯು ಗೋ, ಯು ಕ್ಯಾನಾಟ್ ಸಿಟ್ ಇನ್ ಆ್ಯನ್ ಐಸೋಲೇಟೆಡ್ ಪ್ಲೇಸ್. ಓಕೆ, ದಿ ಪರ್ಟಿಕ್ಯುಲರ್ ಪ್ಲೇಸ್ ವೇರ್ ಯು ಗೋ, ದ್ಯಾಟ್ ಈಸ್ ನಥಿಂಗ್ ಬಟ್ ಸೊಸೈಟಿ. And in the society, don't think that you are alone. There are so many factors which are influencing on you. ತುಂಬ ಅಂಶಗಳಿವೆ. ಆ ಅಂಶಗಳೆಲ್ಲವೂ ಕೂಡ ನಮ್ಮ ಮೇಲೆ ಪ್ರಭಾವವನ್ನು ಬೀರುತ್ತೆ. ಸೊ ಅಲ್ಲಿಗೆ ನಮಗೆ ಗೊತ್ತಾಗುತ್ತೆ, ಒಂದು ವ್ಯವಹಾರ ಅಧ್ಯಯನ ಅನ್ನೋದು ಅಥವಾ ವ್ಯವಹಾರ ಅನ್ನೋದು ಎಷ್ಟರ ಮಟ್ಟಿಗೆ ಪ್ರಾಮುಖ್ಯತೆಯನ್ನು ಪಡೆದಿದೆ. ಕರೆಕ್ಟಾ? ಸೊ ಇದು ಒಂದು ಅಂಶ. ಸೊ ನಾನು ಮೊದಲೇ ವಿಡಿಯೋದಲ್ಲಿ ಹೇಳಿದ ಹಾಗೆ ಯಾವುದೇ ರೀತಿಯಾದ ನಾನು ಸಿಲೆಬಸ್ಸನ್ನು ಡಿಸ್ಕಸ್ ಮಾಡ್ತಾ ಇಲ್ಲ. ಅಂದರೆ ಬಿಸ್ನೆಸ್ ಸ್ಟಡೀಸಲ್ಲಿ ಯಾವ್ಯಾವ ಚಾಪ್ಟರ್ ಬರುತ್ತೆ, 2 ಪಾರ್ಟ್ ಇದೆ. ಮೊದಲನೇ ಪಾರ್ಟಲ್ಲಿ ಇಂಥ ಇಷ್ಟು ಚಾಪ್ಟರ್ ಬರುತ್ತೆ, ಎರಡನೇ ಪಾರ್ಟಲ್ಲಿ ಇಂಥ ಇಷ್ಟು ಚಾಪ್ಟರ್ ಬರುತ್ತೆ, ಅವೆಲ್ಲವನ್ನು ನಾನು ಡಿಸ್ಕಸ್ ಮಾಡ್ತಾ ಇಲ್ಲ. ಸೊ ಜಸ್ಟ್ ಐ ಇಂಟ್ರಡ್ಯೂಸ್ಡ್ ದಿ ಸಬ್ಜೆಕ್ಟ್ ಕಾಲ್ಡ್ ಆಸ್, ನಾಟ್ ಐ, ಎಕ್ಸ್ಪರ್ಟೀಸ್ ಹ್ಯಾವ್ ಇಂಟ್ರಡ್ಯೂಸ್ಡ್ ದಿ ಸಬ್ಜೆಕ್ಟ್. Just in this particular video, we came to know that what is this business studies. ಅಂದರೆ ಜಸ್ಟ್ ಒಂದು ವ್ಯವಹಾರ ಅಧ್ಯಯನ ಅಂದರೆ ಏನು, ಇಲ್ಲಿ ನಾವು ಯಾವ ರೀತಿಯಾಗಿ ಅದನ್ನು ಅರ್ಥ ಮಾಡ್ಕೋಬೇಕು, ಅದ್ರ ಜೊತೆಯಲ್ಲಿ ಒಂದೆರಡು ಎಕ್ಸಾಂಪಲನ್ನು ಕೊಟ್ಟಿದ್ದೇನೆ. ಒಂದು ಸಿಂಪಲ್ ಎಕ್ಸಾಂಪಲು ಅಂದರೆ ಒಂದು ವ್ಯವಹಾರ ಅಂದರೆ ಏನು ಅಂತ ನಿಮಗೆ ಗೊತ್ತಾಗಲಿ ಅಂತ, ಅಂದರೆ ಬಿಸ್ನೆಸ್ ಅಂದರೆ ಏನು ಅಂತ ನಿಮಗೆ ಗೊತ್ತಾಗಲಿ ಅಂತ. ಅದೇ ರೀತಿಯಾಗಿ ತುಂಬ ಎಕ್ಸಾಂಪಲ್ ಇದೆ. ನೀವೆಲ್ಲ ನೀವು ನೆಕ್ಸ್ಟ್ ಡೇ, after this video, from your next day, if you are going to a market, observe all the transactions what you are doing in the market. ಓಕೆ, ಸೊ ಈ ವಿಡಿಯೋ ಕೇಳಿದ ತಕ್ಷಣ ನೀವು ನೆಕ್ಸ್ಟ್ ಡೇಯಿಂದ ಏನು ಮಾರ್ಕೆಟಿಗೆ ಹೋಗ್ತಿರೋ ಅಥವಾ ಒಂದು ಶಾಪಿಗೆ ಹೋಗ್ತಿರೋ, ನೀವೇನೇ ಅಲ್ಲಿ ಒಂದು ಟ್ರಾನ್ಸಾಕ್ಷನ್ ಮಾಡಿದರೂ ಕೂಡ, ಏನೇ ಒಂದು ಪರ್ಚೇಸ್ ಮಾಡೋದಿರ್ಬೋದು ಅಥವಾ ಏನೇ ಒಂದು ನಿಮಗೆ ಬೇಕಾಗಿರುವಂಥ ವಸ್ತುಗಳನ್ನು ಖರೀದಿ ಮಾಡೋದಿರ್ಬೋದು, ಆ ಖರೀದಿ ಮಾಡುವಾಗ ಎಲ್ಲ ಆ ಟ್ರಾನ್ಸಾಕ್ಷನನ್ನು ನೀವು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದವಾಗ ಅದೇ ನಿಮಗೆ ಗೊತ್ತಾಗುತ್ತೆ ಬಿಸ್ನೆಸ್ ಅಂದರೆ ಏನು ಅಂತ. Okay, so all these things are there in our daily life, but we don't know by what name we call all these things.
ಇವೆಲ್ಲವೂ ಕೂಡ ನಮ್ಮ ದಿನನಿತ್ಯದ ಜೀವನದಲ್ಲಿ ನಡೆಯುತ್ತೆ. ಬಟ್ ನಮಗೆ ಗೊತ್ತಿಲ್ಲ ಅದಕ್ಕೆ ಏನಂತ ಕರೀತಾರಂತ. ಎಷ್ಟೋ ಸಲ ನಮಗೆ ಗೊತ್ತಿರುತ್ತೆ, ನಾವು ಶಾಪಿಗೆ ಹೋಗಿರ್ತೇವೆ, ಪರ್ಚೇಸ್ ಮಾಡಿರ್ತೇವೆ, ಅಥವಾ ಯಾರೋ ನಮ್ಮ ಫ್ರೆಂಡ್ ಇರ್ತಾರೆ, ನಮ್ಮ ಮನೆಯಲ್ಲೇ ನಮ್ಮ ಪೇರೆಂಟು ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ, ಎಲ್ಲವೂ ಗೊತ್ತಿರುತ್ತೆ. ಬಟ್ ಇವೆಲ್ಲವನ್ನು ಹೋಲ್ ಆಗಿ ಆಲ್ ಟುಗೆದರ್ ಬೈ ವಾಟ್ ನೇಮ್ ವಿ ಕಾಲ್ ದಿಸ್, ಅದು ನಮಗೆ ಗೊತ್ತಿರೋದಿಲ್ಲ. ಇವೆಲ್ಲವನ್ನು ಒಟ್ಟಾರೆಯಾಗಿ ಏನಂತ ಹೇಳ್ತಾರಂತ ನಮಗೆ ಗೊತ್ತಿರೋದಿಲ್ಲ. ಸೊ ಅದಕ್ಕೆ ಆ ಪರ್ಟಿಕ್ಯುಲರ್ ನೀವು ಸಬ್ಜೆಕ್ಟ್ ಓದಿದವಾಗ, ಆ ವಿಷಯವನ್ನು ಓದಿದವಾಗ ನಮಗೆ ಗೊತ್ತಾಗುತ್ತೆ, ಇವೆಲ್ಲವನ್ನು ಸೇರಿ ನಾವು ಬಿಸ್ನೆಸ್ ಸ್ಟಡೀಸ್ ಅಂತ ಹೇಳ್ತೇವೆ, ಇವೆಲ್ಲವನ್ನು ಸೇರಿ ನಾವು ವ್ಯವಹಾರ ಅಧ್ಯಯನ ಅಂತ ಹೇಳ್ತೇವೆ. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗ್ ಐ ಟೋಲ್ಡ್, ದಟ್ ಈಸ್ ಅಬೌಟ್ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್. ಇದು ವ್ಯವಹಾರದಲ್ಲಿ ಅಥವಾ ವ್ಯವಹಾರ ಅಧ್ಯಯನದಲ್ಲಿ ಯಾವ ಯಾವ ಭಾಗಗಳು ಬರುತ್ತೆ ಅಥವಾ ಯಾವ್ಯಾವ ಚಟುವಟಿಕೆಗಳು ಬರುತ್ತೆ ಅದನ್ನು ಕೂಡ ನಾನು ಜಸ್ಟ್ ನಿಮ್ಗೆ ಹೇಳಿದ್ದೇನೆ. ಅದು ಸಣ್ಣದಿರ್ಬೋದು ಅಥವಾ ಒಂದು ಮಧ್ಯಮ ವ್ಯವಹಾರ ಇರ್ಬೋದು ಅಥವಾ ದೊಡ್ಡ ಗಾತ್ರದಲ್ಲಿ ವ್ಯವಹಾರ ಮಾಡೋದಿರ್ಬೋದು, ಬಿಸ್ನೆಸ್ ಮಾಡೋದಿರ್ಬೋದು. ಬಟ್ ಪರ್ಟಿಕ್ಯುಲರ್ ಆಗಿ ಅವೆಲ್ಲವನ್ನು ಏನಂತ ಹೇಳ್ತಾರೆ. ಈಗ ನಾನು ಹೇಳಿದೆ ಸಣ್ಣ ವ್ಯವಹಾರಕ್ಕೆ ಏನಂತ ಹೇಳ್ತಾರೆ, ಅಥವಾ ಒಂದು ಮಧ್ಯಮ ಗಾತ್ರದ ವ್ಯವಹಾರ ಅದಕ್ಕೆ ಏನಂತ ಹೇಳ್ತಾರೆ. ಆಮೇಲೆ ಒಂದು ದೊಡ್ಡ ಗಾತ್ರದ ವ್ಯವಹಾರ ನಾನು ಮಾಡ್ತಾಯಿದ್ದೇನೆ, ಬಿಸ್ನೆಸ್ ಮಾಡ್ತಾಯಿದ್ದೇನೆ, ಅದಕ್ಕೆ ಏನಂತ ಹೇಳ್ತಾರೆ. ಓಕೆ, ಇವೆಲ್ಲವನ್ನು ಕೂಡ ನಾವೇನು ಮಾಡೋಣ, ನಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದ್ರ ಬಗ್ಗೆ ಹೇಳ್ತೇನೆ. ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್, ಯಾವ ರೀತಿಯಾದ ವ್ಯವಹಾರ ಬರುತ್ತೆ, ಡೀಟೇಲ್ ಆಗಿ ಅಲ್ಲ, ಜಸ್ಟ್ ನಿಮಗೊಂದು ಐಡಿಯಾ ಬರಲಿ ಅಂತ. ಓಕೆ, ಬಿಕಾಸ್ ಯು ಆರ್ ದೇರ್ ಇನ್ ದಿ ಫಸ್ಟ್ PUC. ನೀವೀಗ ಫಸ್ಟ್ PUCಯಲ್ಲಿ ಇರೋದ್ರಿಂದ SSLC ತನಕ ನೀವು ಏನು ಸಬ್ಜೆಕ್ಟ್ಸ್ ಓದಿದ್ದೀರೋ ದಟ್ ವೇರ್ ಟೋಟಲಿ ಡಿಫ್ರೆಂಟ್. ಗೊತ್ತಾಗ್ತಾಯಿದೆ? ಅದು CBSE ಇರ್ಬೋದು ಅಥವಾ ಸ್ಟೇಟ್ ಇರ್ಬೋದು. ನೀವು 10ನೇ ತರಗತಿ ತನಕ ಏನೇನು ವಿಷಯಗಳನ್ನು ಓದಿರ್ತೀರೋ ಅವೆಲ್ಲ ಸ್ವಲ್ಪ ಬೇರೆ ಇರುತ್ತೆ. ಈಗ ನೀವು ಕಾಲೇಜಿಗೆ ಬಂದ ಮೇಲೆ ಕಾಲೇಜಲ್ಲಿ ನೀವು ಸೈನ್ಸ್ ತೊಗೊಂಡಿರ್ಬೋದು, ಕಾಮರ್ಸ್ ತೊಗೊಂಡಿರ್ಬೋದು, ಆರ್ಟ್ಸ್ ತೊಗೊಂಡಿರ್ಬೋದು, ಯಾವುದೇ ಕೋರ್ಸ್ ತೊಗೊಂಡ್ರೂ ಕೂಡ ಅಲ್ಲಿ ನೀವು ಏನು ವಿಷಯಗಳನ್ನು ಓದ್ತಿರೋ ಅದು ಸ್ವಲ್ಪ ನಿಮಗೆ ಬ್ರಾಡ್ ಆಗಿರುತ್ತೆ, ಲೆಂದಿ ಆಗಿರುತ್ತೆ. ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ವಿಷಯಗಳನ್ನು ತಿಳ್ಕೊಬೇಕಾಗತ್ತೆ. ಅಂದರೆ ಕಷ್ಟ ಅಂತ ನಾನು ಹೇಳ್ತಾ ಇಲ್ಲ. ಸಬ್ಜೆಕ್ಟ್ಸ್ ಆರ್ ಸಿಂಪಲ್ ಓನ್ಲಿ ಪ್ರೊವೈಡೆಡ್ ಇಫ್ ವಿ ಶೋ ಅವರ್ ಇಂಟ್ರೆಸ್ಟ್. ಅದಕ್ಕೆ ಯಾವುದೇ ವಿಷಯ ಓದೋ ಮೊದಲು ಇಂಟ್ರೆಸ್ಟ್ ಇರಬೇಕು, ಆಸಕ್ತಿ ಇರಬೇಕು, ಆ ವಿಲ್ ಪವರ್ ಇರಬೇಕು. ಆವಾಗ ನಮಗೇನಾಗುತ್ತೆ, ಯಾವ ವಿಷಯ ಓದಬೇಕಂತಿದ್ದೀವೋ ಅದು ಓದಿದವಾಗ ನಮಗೆ ಅರ್ಥ ಆಗುತ್ತೆ. ಸೊ ಇಲ್ಲಿ ನಮಗೆ ಯಾಕೆ ಬಿಸ್ನೆಸ್ ಸ್ಟಡೀಸ್ ವ್ಯವಹಾರ ಅಧ್ಯಯನ ಅನ್ನೋದು ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ, ಯಾಕಂದರೆ ಇವೆಲ್ಲವೂ ನಮ್ಮ ದಿನನಿತ್ಯ ಜೀವನದಲ್ಲಿ ನಡೆಯುವಂಥದ್ದು. ಅದನ್ನೇ ನಾವು ಪುಸ್ತಕದಲ್ಲಿ ಓದ್ತೇವೆ. ಸೊ ವೈಲ್ ಡಿಸ್ಕಸ್ಸಿಂಗ್ ದ ಸಿಲೆಬಸ್, ಇನ್ನು ನೀವು ಬಂದು ನಾವು ಸಿಲೆಬಸ್ ಡಿಸ್ಕಸ್ ಮಾಡುವಾಗ, ಕ್ಲಾಸು ಸ್ಟಾರ್ಟ್ ಆದವಾಗ ನಿಮಗೆ ಗೊತ್ತಾಗುತ್ತೆ, ನಾವಿಂಥ ಒಂದು ಕಾನ್ಸೆಪ್ಟ್ ಹೇಳಿದವಾಗ ನಾನು ಇದು ಎಲ್ಲೋ ಕೇಳಿದ್ದೆ, ನಾನು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೇನೆ, ಐ ಎಕ್ಸ್ಪೀರಿಯನ್ಸ್ಡ್ ಆಲ್ ದೀಸ್ ಥಿಂಗ್ಸ್. Sir is saying this particular business or this particular example, I have experienced these examples, but I was not knowing that this is business studies. ಇದನ್ನು ನನಗೆಲ್ಲೋ ಇದು ಅನುಭವ ಆಗಿದೆ, ಆದರೆ ಇದನ್ನು ಬಿಸ್ನೆಸ್ ಸ್ಟಡೀಸ್ ಅಂತ ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲಾಗಿತ್ತು. ಇವೆಲ್ಲವೂ ಕೂಡ ಏನಾಗುತ್ತೆ, ನಿಮಗೆ ಅನುಭವ ಆಗುತ್ತೆ. ಓಕೆ, ಸೊ ಇವತ್ತಿನ ವಿಡಿಯೋದಲ್ಲಿ ನೀವೆಲ್ಲರೂ ಒಂದು ವ್ಯವಹಾರ ಅಧ್ಯಯನ ಅಥವಾ ಬಿಸ್ನೆಸ್ ಸ್ಟಡೀಸ್ ಸಬ್ಜೆಕ್ಟ್ ನಮಗೆ ಯಾಕೆ ಬೇಕು, ಒಂದು ಎಕ್ಸಾಂಪಲ್ ಕೊಟ್ಟು ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೇನೆ. ಬಿಸ್ನೆಸ್ ಸ್ಟಡೀಸ್ ಅಂದರೆ ನಮಗೆ ಯಾಕೆ ಬೇಕು. ಯಾವುದೇ ವಿಷಯ ನೀವು ತಗೊಂಡಾಗ ಫಸ್ಟ್ ವಿ ಹ್ಯಾವ್ ಟು ಆಸ್ಕ್ ಅವರ್ ಸೆಲ್ಫ್ ವೈ. ದಿಸ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ವೈ ಡೂ ವಿ ನೀಡ್ ದಿಸ್ ಸಬ್ಜೆಕ್ಟ್? ಸೊ ವೆನ್ ಎವರ್ ಯು ಸ್ಟಡಿ ದಿ ಪರ್ಟಿಕ್ಯುಲರ್ ಸಬ್ಜೆಕ್ಟ್, ಎನಿ ಸಬ್ಜೆಕ್ಟ್, ಆ್ಯಸ್ ಐ ಟೋಲ್ಡ್, English for your course, we have English, Kannada or Hindi, accountancy, business studies, economics, statistics, computer science or political science. ಇವು ನಾವು 6 ವಿಷಯ ಓದುವಾಗ ನೀವು ಪ್ರತಿಯೊಂದು ವಿಷಯದ ಮುಂದೆ ಒಂದು ಕ್ವಶನ್ ಮಾರ್ಕ್ ಮಾಡಬೇಕು. ವೈ ಡೂ ಐ ಸ್ಟಡಿ accountancy? Why do I study business studies? Why do I study economics? Why do I study statistics? Why do I study computer science? Why do I study political science? Why do I study Kannada, Hindi? So if we ask this question ourselves, this is very important. Why? So just have the habit of asking why. Why do we need business studies? For commerce people, why do we need business studies? That's what I took the easy example, small example, which clarified, hoping that which clarified you
ವಾಟ್ ಈಸ್ ದಿ ಸಬ್ಜೆಕ್ಟ್ ಆಫ್ ಬಿಸ್ನೆಸ್ ಸ್ಟಡಿ. ಅದಕ್ಕೆ ಒಂದು ಸಣ್ಣ ಉದಾಹರಣೆ ನಾನು ತಗೊಂಡಿದ್ದು ನಮ್ಮ ದಿನನಿತ್ಯ ಜೀವನದಲ್ಲಿ ನಡೆಯುವಂಥದ್ದು. ಅಂದರೆ ಬಿಸ್ನೆಸ್ ಸ್ಟಡೀಸ್ ಅಂದರೆ ಏನು, ಯಾಕೆ ಬೇಕು ನಮಗೆ ಅಂತ ಒಂದು ಸಣ್ಣ ಉದಾಹರಣೆ ಕೊಟ್ಟಾಗ 2 ಉದಾಹರಣೆ ನಾನು ಕೊಟ್ಟೆ. ಒಂದು ನೀವು ಸೋಪ್, ಒಂದು ಶಾಪಿಂದ ಸೋಪನ್ನು ತರೋದು, ಇನ್ನೊಂದು ನಾನು ಮೊಬೈಲ್ದೊಂದು ಉದಾಹರಣೆ ಕೊಟ್ಟಿದ್ದೇನೆ. ಹೋಪಿಂಗ್ ದ್ಯಾಟ್ ಯು ಅಂಡರ್ಸ್ಟುಡ್ something about business studies, the reason behind introduction of this particular subject for commerce students, which is called as business studies. ಒಂದು ವ್ಯವಹಾರ ಅಧ್ಯಯನ ಅನ್ನೋ ವಿಷಯವನ್ನು ಯಾಕಾಗಿ ನಾವು ಓದಬೇಕು ಅನ್ನೋದು ಒಂದು ಸ್ವಲ್ಪ ಮಟ್ಟಿಗಾದರೂ ನಿಮಗೆ ಗೊತ್ತಾಗಿದೆ ಅಂತ ತಿಳ್ಕೊಂಡಿರ್ತೇನೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸ್ವಲ್ಪ ಎಲಬರೇಟ್ ಆಗಿ ಮತ್ತೇನೇನು ಬರುತ್ತೆ ಬಿಸ್ನೆಸ್ ಸ್ಟಡೀಸಲ್ಲಿ, ಒಂದು ವ್ಯವಹಾರ ಅಧ್ಯಯನದಲ್ಲಿ ಇನ್ನು ನಾವು ಏನೇನನ್ನು ಓದಬಹುದು ಅವೆಲ್ಲವನ್ನು ನಿಮಗೆಲ್ಲ ಗೊತ್ತಿರುವಂಥದ್ದೇ. ಅಗೇನ್ ಐ ಆಮ್ ರಿಪೀಟಿಂಗ್, ಯು ನೋ ಆಲ್ ದೀಸ್ ಥಿಂಗ್ಸ್. ಈ ಸಬ್ಜೆಕ್ಟಲ್ಲಿ ನಾವು ಏನೇನು ಕಾನ್ಸೆಪ್ಟನ್ನು ಓದ್ತೇವೋ, ಏನೇನು ಟಾಪಿಕ್ಸನ್ನು ಓದ್ತೇವೋ, ಐ ಆಮ್ ಡ್ಯಾಮ್ ಶ್ಯೂರ್ ದ್ಯಾಟ್ ಯು ನೋ ಆಲ್ ದೋಸ್ ಥಿಂಗ್ಸ್. ಇವೆಲ್ಲವೂ ಕೂಡ ನಿಮಗೆ ಗೊತ್ತಿರುವಂಥದ್ದೇ, ಬಟ್ ಪರ್ಟಿಕ್ಯುಲರ್ ಆಗಿ ನಿಮಗೆ ಹೆಸರು ಗೊತ್ತಿಲ್ಲ ಅಷ್ಟೇ. ಸೊ ಬೈ ವಾಟ್ ನೇಮ್ ವಿ ಕಾಲ್ ಆಲ್ ದೋಸ್ ಥಿಂಗ್ಸ್, ದ್ಯಾಟ್ ಓನ್ಲಿ ಯು ಡೋಂಟ್ ನೋ. But once you concentrate while explaining the particular concept, definitely you feel that yes, somewhere I experienced this. ಒಮ್ಮೆ ನೀವು ಅದನ್ನು ಗಮನ ಕೊಟ್ಟು ಆಸಕ್ತಿಯಿಂದ ಕೇಳಿದವಾಗ ನಿಮಗೆ ಗೊತ್ತಾಗುತ್ತೆ, ನಿಮಗೆ ನೀವೇ ಅಂದ್ಕೊತೀರ, ಕರೆಕ್ಟ್, ನಾನು ಇದನ್ನು ಎಲ್ಲೋ ನೋಡಿದ್ದೇನೆ, ನನಗಿದು ಎಕ್ಸ್ಪೀರಿಯೆನ್ಸ್ ಆಗಿದೆ, ಸೊ ಅದೇ ಈ ಸಬ್ಜೆಕ್ಟಲ್ಲಿ ಬಂದಿದೆ. ಸೊ ಅದಕ್ಕೆ ನೀವೇನು ಮಾಡಬೇಕು, ಯಾವಾಗ ನೀವು ಮಾರ್ಕೆಟಿಗೆ ಹೋಗ್ತಿರೋ, ನಾನು ಹೇಳಿದ್ದೇನೆ ಸಿಂಪಲ್ಲಾಗಿ ಬಿಸ್ನೆಸ್ ಸ್ಟಡೀಸ್ ನೆನ್ಪಿಟ್ಕೋಬೇಕಂತ ಹೇಳಿದ್ರೆ, ವ್ಯವಹಾರ ಅಧ್ಯಯನವನ್ನು ನೆನ್ಪಿಟ್ಕೋಬೇಕಂತ ಹೇಳಿದ್ರೆ, ಯಾವ್ಯಾವಾಗ ನೀವು ಮಾರ್ಕೆಟಿಗೆ ಹೋಗ್ತಿರೋ ಆವಾಗ ನೀವೇನೇನು ಆ್ಯಕ್ಟಿವಿಟಿ ಮಾಡ್ತಿರೋ ಮಾರ್ಕೆಟಲ್ಲಿ, ಪರ್ಚೇಸ್ ಮಾಡೋದಿರ್ಬೋದು, ಯಾವುದೇ ರೀತಿಯಾದ ಕಮೋಡಿಟೀಸ್ ನಿಮಗೆ ಬೇಕಾಗಿರುವಂಥದ್ದು, ಅದು ನಾವು ಅದನ್ನು ಪರ್ಟಿಕ್ಯುಲರ್ ಆಗಿ ಒಂದು ವಸ್ತು ಅಂತ ತಗೊಳ್ಳೋಣ. ಯಾವುದೇ ವಸ್ತುನ ನೀವು ಪರ್ಚೇಸ್ ಮಾಡುವಾಗಲೂ ಕೂಡ ಸೂಕ್ಷ್ಮವಾಗಿ ನೀವು ಅಲ್ಲಿ ಗಮನವಿಟ್ಟು ನೋಡಬೇಕು, ಅಲ್ಲಿ ಏನೇನಾಗತ್ತೆ, ನಾನು ಆ ವಸ್ತು ಖರೀದಿ ಮಾಡೋದ್ರಿಂದ ಹಿಡಿದು ಮನೆಗೆ ಬರುತ್ತಾನೆ ಏನೇನಾಗತ್ತೆ. ಯಾಕಂದರೆ ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್, ವಿ ವಾಂಟ್ ಟು ಸ್ಯಾಟಿಸ್ಫೈ ಅವರ್ ನೀಡ್ಸ್ ಅಲ್ವಾ. ನಾವೆಲ್ಲ ಕೂಡ ಮನುಷ್ಯರಾಗಿರೋದ್ರಿಂದ ನಮ್ಮೆಲ್ಲರಿಗೂ ಕೂಡ ಕೆಲವೊಂದು ಅವಶ್ಯಕತೆಗಳನ್ನಿರುತ್ತೆ, ಅದನ್ನು ನಾವು ಪೂರೈಸಿಕೊಳ್ಳಲೇಬೇಕು. ಸೊ ಅವಾಗೇನಾಗುತ್ತೆ, ನಮಗೆ ಮನೆಗೆ ಬೇಕಾಗಿರುವಂಥ ವಸ್ತುಗಳಿರ್ಬೋದು ಅಥವಾ ನಮಗೆ ಬೇಕಾಗಿರುವಂಥ ವಸ್ತುಗಳಿರ್ಬೋದು, ಅದನ್ನು ನಾವೇನು ಮಾಡ್ತೇವೆ, ಮಾರುಕಟ್ಟೆಯಲ್ಲಿ ಅಥವಾ ಮಾರುಕಟ್ಟೆಯಿಂದ ಖರೀದಿ ಮಾಡ್ತೇವೆ. ಓಕೆ, ಸೊ ಜಸ್ಟ್ ಆಲ್ ಆರ್ ನಥಿಂಗ್ ಬಟ್ ಟು ಸ್ಯಾಟಿಸ್ಫೈ ಅವರ್ ನೀಡ್ಸ್, ಮೇ ಬಿ ಬೇಸಿಕ್ ನೀಡ್ಸ್ ಆರ್ ಫಂಡಮೆಂಟಲ್ ನೀಡ್ಸ್. We go to the market, we demand for the goods which we require, then we ask them to give, in return we pay money, we bring all those commodities, so it feels it gives a kind of satisfaction ಅಲ್ವಾ, ಒಂದು ತೃಪ್ತಿ ಕೊಡುತ್ತೆ. ಈಗ ನಾನು ಸೋಪ್ ಎಕ್ಸಾಂಪಲ್ ಕೊಟ್ಟೆ. ಸೊ ನಾನು ಮಾರ್ಕೆಟಿಗೆ ಹೋದೆ, ಶಾಪ್ಕೀಪರ್ ಹತ್ರ ಹೋದೆ, 20 ರೂಪೀಸ್ ಕೊಟ್ಟೆ, ಸೋಪ್ ತಗೊಂಡು ಬಂದೆ. ನಾನು ಸೋಪ್ ಯೂಸ್ ಮಾಡ್ತೇನೆ, ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್. ಏನು ಸ್ಯಾಟಿಸ್ಫ್ಯಾಕ್ಷನು, ನನಗಿದೇ ಸೋಪ್ ಬೇಕಿತ್ತು, ಮಾರ್ಕೆಟಲ್ಲಿ ಸಿಕ್ತು, ನನಗೊಂದು ಮೆಂಟಲ್ ಸ್ಯಾಟಿಸ್ಫ್ಯಾಕ್ಷನ್ ಅಲ್ವಾ. ಅದೇ ರೀತಿಯಾಗಿ ಬರೀ ಸೋಪಿಗಷ್ಟೇ ಅಂತಲ್ಲ, ಯಾವ್ಯಾವ ವಸ್ತುಗಳು ನಾವು ಯೂಸ್ ಮಾಡ್ತಿರೋ ಅವೆಲ್ಲವೂ ಕೂಡ ನಮ್ಮ ಅವಶ್ಯಕತೆಗಳು. ಅಂದರೆ ನಮಗೆ ಒಂದು ನೀಡ್ ಅನ್ನೋದಿದೆ, ಒಂದು ಫಂಡಮೆಂಟಲ್ಸ್ ಅನ್ನೋದಿದೆ, ಒಂದು ಬೇಸಿಕ್ ನೀಡ್ ಅನ್ನೋದಿದೆ, ಅದನ್ನು ನಾವು ತೃಪ್ತಿ ಮಾಡ್ಕೋಬೇಕು, ಸ್ಯಾಟಿಸ್ಫೈ ಮಾಡ್ಕೋಬೇಕು. ಸೊ ವಿ ಗೋ ಟು ದಿ ಮಾರ್ಕೆಟ್ ಆ್ಯಂಡ್ ವಿ ಪರ್ಚೇಸ್ ದಿ ಕಮೋಡಿಟೀಸ್. ಓಕೆ, ಸೊ ಇನ್ನೂ ಇದ್ರ ಬಗ್ಗೆ ನಾವು ಹೆಚ್ಚಿಗೆ ತಿಳ್ಕೊಳ್ಳೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಇನ್ನೊಂದು ಸ್ವಲ್ಪ ಬ್ರಾಡಾಗಿ ಬಿಸ್ನೆಸ್ ಸ್ಟಡೀಸಲ್ಲಿ ಇನ್ನೇನೇನು ಬರುತ್ತೆ, ಸೊ ಅವೆಲ್ಲವನ್ನು ಮತ್ತೆ ನಾವು ಡಿಸ್ಕಸ್ ಮಾಡೋಣ. ಸೊ ಅಗೇನ್ ಐ ಹ್ಯಾವ್ ರಿಟರ್ನ್ ದೇರ್ business studies by Vivek sir. So I am Vivek Naik from Bhatkal. So more about me you will come to know when you join the classes. So for a time being I am handling business studies for first PUC commerce students as well as for second PUC commerce students. ಓಕೆ, ಸೊ ಎಲ್ಲರಿಗೂ ಗೊತ್ತಾಗಿದೆ ಅಂತ ತಿಳ್ಕೊಳ್ತೇನೆ. ನಾನು ಅಲ್ಲಿ ಬರೆದೇ ಇಟ್ಟಿದ್ದೇನೆ, ಬಿಸ್ನೆಸ್ ಸ್ಟಡೀಸು ಕನ್ನಡದಲ್ಲಿ ವ್ಯವಹಾರ ಅಧ್ಯಯನ ಅಂತ ಹೇಳ್ತಾರೆ. ಸೊ ನನ್ನ ಹೆಸರು ಕೂಡ ಬರೆದಿದ್ದೇನೆ. ಸೊ ಮುಂದೆ ನಿಮಗೆಲ್ಲವೂ ಕೂಡ ಗೊತ್ತಾಗುತ್ತೆ ವ್ಯವಹಾರ ಅಧ್ಯಯನದಲ್ಲಿ ಏನೇನು ಬರುತ್ತೆ, ಏನೇನು ನಾವು ಡಿಸ್ಕಸ್ ಮಾಡ್ತೇವೆ. ಓಕೆ, ಸೊ ಅಲ್ಲಿಗೆ ನಾವೇನು ಮಾಡೋಣ, ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಸ್ವಲ್ಪ ವ್ಯವಹಾರ ಅಧ್ಯಯನದಲ್ಲಿ ಬಿಸ್ನೆಸ್ ಸ್ಟಡೀಸಲ್ಲಿ ಏನೇನು ಬರುತ್ತೆ ಅಂತ ನೋಡೋಣ. ಓಕೆ, ಸೊ ಹೋಪಿಂಗ್ ದ್ಯಾಟ್ ಯು ಆರ್ ಡೂಯಿಂಗ್ ವೆಲ್ ಆ್ಯಂಡ್ ಹೋಪಿಂಗ್ ದ್ಯಾಟ್ ಯು ಅಂಡರ್ಸ್ಟುಡ್ ಟುಡೇಸ್ ಕಾನ್ಸೆಪ್ಟ್. ಇವತ್ತೇನು ಡಿಸ್ಕಸ್ ಮಾಡಿದ್ದೀವೋ, ಡಿಸ್ಕಸ್ ಅಂತಲ್ಲ, ಜಸ್ಟ್ ಒಂದು ಇಂಟ್ರಡಕ್ಷನ್,
ಒಂದು ನಾವು PTK ಅಂತ ಹೇಳ್ತೇವೆ. ನಿಮ್ಗೆ ಗೊತ್ತಾಗಿದೆ ಅಂತ ತಿಳ್ಕೊಂಡು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಮೀಟ್ ಮಾಡೋಣ. ಓಕೆ, ವಿಲ್ ಮೀಟ್ ಸೂನ್ ಫಾರ್ ಅವರ್ ನೆಕ್ಸ್ಟ್ ವಿಡಿಯೋ. ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.